ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಒಂದು ಭಯಂಕರ ಚಂಡಮಾರುತದಿಂದ ತುಂಬಾ ಮಳೆ ಸುರಿತಾ ಇರುವಾಗ ಒಂದು ಮೋಟೆಲ್ ನಲ್ಲಿ ಕೆಲವು ಜನ ಸ್ಟೇ ಆಗ್ತಾರೆ. ಅವರಲ್ಲಿ 1 by 1 ಬ್ರೂಟಲ್ ಆಗಿ ಕೊಲೆ ಆಗ್ತಾರೆ. ಇವ್ರನ್ನೆಲ್ಲ ಕೊಲೆ ಮಾಡ್ತಿರೋದು ಯಾರು, ಮೋಟಿವ್ ಏನು ಅನ್ನೋ ಕಥೆಯನ್ನ ನೀವು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ಐಡೆಂಟಿಟಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಸೈಕಾಲಜಿ ಡಾಕ್ಟರ್ ಒಂದು ಕೇಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಮ್ಯಾಲ್ಕಮ್ ರಿವರ್ ಅನ್ನೋ ವ್ಯಕ್ತಿ 6 ಜನರನ್ನ ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾನೆ. ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಇದೇ ಡಾಕ್ಟರ್. ಅವನಿಗೆ ಟ್ರೀಟ್ಮೆಂಟ್ ಕೊಡುವಾಗ ಇವರು ಕೇಳೋ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಾನೆ ಅಲ್ವಾ, ಅದನ್ನ ರೆಕಾರ್ಡಿಂಗ್ ಮಾಡಿರ್ತಾರೆ. ಆ ರೆಕಾರ್ಡಿಂಗ್ ಗಳನ್ನ ಪದೇ ಪದೇ ಕೇಳ್ತಾ ಇದ್ದಾರೆ. ಅವನು ಕೊಲೆ ಮಾಡಿದ್ದ ವಿಕ್ಟಿಮ್ ಗಳ ಫೋಟೋ ನೋಡ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಇಬ್ರು ಆಫೀಸರ್ಸ್ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಈ ಆಫೀಸರ್ ಹೇಳ್ತಾರೆ, ಇವತ್ತು ರಾತ್ರಿ ಒಳಗಡೆ ಮ್ಯಾಲ್ಕಮ್ ರಿವರ್ ಕೇಸ್ ನ ಕ್ಲೋಸ್ ಮಾಡ್ಬೇಕಂತೆ, ಯಾಕಂದ್ರೆ ಕೋರ್ಟ್ ನಲ್ಲಿ ಹಿಯರಿಂಗ್ ನಡೀತಾ ಇದೆ. ಇದನ್ನ ಕೇಳಿ ಇನ್ನೊಬ್ರು ಆಫೀಸರ್ಗೆ ಟೆನ್ಷನ್ ಆಗುತ್ತೆ. ಯಾಕೆ ಅಂತ ಕೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ, 1 ಗಂಟೆ ಹಿಂದೆ ಅಷ್ಟೇ ಮ್ಯಾಲ್ಕಮ್ ರಿವರ್ ನ ಕೇಸ್ ಎಂಕ್ವೈರಿ ನಡೀತಾ ಇರೋ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ಇವತ್ತು ರಾತ್ರಿ ಒಳಗಡೆ ಕೇಸ್ ಕ್ಲೋಸ್ ಮಾಡ್ಬೇಕು ಅಂತ. ಕಟ್ ಮಾಡಿ ಒಂದು ಮೋಟೆಲ್ ತೋರಿಸ್ತಾರೆ. ತುಂಬಾ ಮಳೆ ಸುರಿತಾ ಇದೆ. ಒಳಗಡೆ ಲ್ಯಾರಿ ಅನ್ನೋ ಮ್ಯಾನೇಜರ್ ಟಿವಿ ನೋಡ್ತಾ ಇದ್ದಾನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ತನ್ನ ವೈಫ್ ನ ಎತ್ಕೊಂಡು ಬರ್ತಾನೆ, ಇವಳಿಗೆ ಆಕ್ಸಿಡೆಂಟ್ ಆಯ್ತು ಅಂತ. ಹಾಗೆ ಕಟ್ ಮಾಡಿ ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ತೋರಿಸ್ತಾರೆ. ಸೊ ಇವರು ಕಾರ್ ನಲ್ಲಿ ಬರ್ತಾ ಇದ್ದಾರೆ. ಹಸ್ಬೆಂಡ್ ಅಂಡ್ ವೈಫ್. ಬ್ಯಾಕ್ ಸೀಟ್ ನಲ್ಲಿ ಇವ್ರ ಮಗ ಇದ್ದಾನೆ. ಇವನ್ ಸರಿಯಾಗಿ ಮಾತಾಡೋದೇ ಇಲ್ಲ. ಹೀಗೆ ಹೋಗ್ತಿರುವಾಗ ಕಾರ್ ಟೈರ್ ಪಂಚರ್ ಆಗುತ್ತೆ. ಏನು ಅಂತ ಚೆಕ್ ಮಾಡಿದಾಗ ಒಂದು ಹೀಲ್ಡ್ ಸ್ಲಿಪ್ಪರ್ ಮೇಲೆ ಟೈರ್ ಹತ್ತಿದ್ರಿಂದ ಟೈರ್ ಪಂಚರ್ ಆಗಿದೆ. ಹಾಗೆ ಕಟ್ ಮಾಡಿ ಹೀಲ್ಡ್ ಸ್ಲಿಪ್ಪರ್ ಹೇಗೆ ರೋಡ್ ಮಧ್ಯೆ ಬಂತು ಅಂತ ತೋರಿಸ್ತಾರೆ. ಪ್ಯಾರಿಸ್ ಅನ್ನೋ ಕಾಲ್ ಗರ್ಲ್ ಕಾರ್ ನಲ್ಲಿ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾಳೆ. ಏನೋ ತೆಗೆಯೋದಕ್ಕೆ ಹೋದಾಗ ಬ್ಯಾಗ್ ಓಪನ್ ಆಗಿ ಅದರಲ್ಲಿದ್ದ ವಸ್ತುಗಳೆಲ್ಲ ರೋಡ್ ನಲ್ಲಿ ಬಿದ್ದೋಗುತ್ತೆ. ಹೀಗೆ ಬಿದ್ದ ವಸ್ತುಗಳಲ್ಲಿ ಹೀಲ್ಡ್ ಸ್ಲಿಪ್ಪರ್ ಕೂಡ ಒಂದು. ಈಗ ಇವರು ಟೈರ್ ಪಂಚರ್ ಆಗಿರೋದ್ರಿಂದ ಟೈರ್ ಚೇಂಜ್ ಮಾಡ್ತಾ ಇದ್ದಾರೆ. ಒಳಗಡೆ ಇವ್ರ ಮಗ ಆಟ ಆಡ್ತಾ ಇದ್ದಾನೆ. ಇವರು ಕೂಡ ಮಗನ್ ಜೊತೆ ಆಟ ಆಡ್ತಾ ಇರುವಾಗ ಒಂದು ಕಾರ್ ಬಂದು ಇವರಿಗೆ ಡಿಕ್ಕಿ ಹೊಡೆಯುತ್ತೆ. ಅವರ ಹಸ್ಬೆಂಡ್ ಅಳ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿ ಆ ಕಾರ್ ಹೇಗೆ ಬಂತು ಅಂತ ತೋರಿಸ್ತಾರೆ. ಎಡ್ವರ್ಡ್ ಅನ್ನೋ ವ್ಯಕ್ತಿ ಕ್ಯಾರೋಲೈನ್ ಅನ್ನೋ ಆಕ್ಟ್ರೆಸ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಡ್ವರ್ಡ್ ಇವಳಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾರೋಲೈನ್ ಇವ್ರಿಗೆ ಸರಿಯಾಗಿ ಡ್ರೈವ್ ಮಾಡೋದಕ್ಕೆ ಬಿಡದೆ ಬ್ಯಾಗ್ ಇಂದ ಏನೋ ತೆಗೆಯೋದಕ್ಕೆ ಹೇಳುವಾಗ್ಲೇ ಇವರು ಆ ಲೇಡಿಗೆ ಡಿಕ್ಕಿ ಹೊಡೆದಿದ್ದಾರೆ. ಎಡ್ವರ್ಡ್ ಕಾರಿಂದ ಇಳಿದು ಆ ಲೇಡಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಕತ್ತಿನ ಭಾಗಕ್ಕೆ ತುಂಬಾ ಗಾಯ ಆಗಿದೆ. ಫಸ್ಟ್ ಸಾರಿ ಹೇಳಿ ಹೇಗಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ತಾರೆ. ಆದ್ರೆ ಸಿಗ್ನಲ್ ಸಿಗ್ತಾ ಇಲ್ಲ. ಕ್ಯಾರೋಲೈನ್ ಫೋನ್ ಇಂದ ಕಾಲ್ ಮಾಡ್ತಾರೆ. ಅದ್ರಲ್ಲೂ ನೆಟ್ವರ್ಕ್ ಇಲ್ಲ. ಇವರು ಬಂದ ಕಾರ್ ನಲ್ಲೇ ಆ ಲೇಡಿನ ಕರ್ಕೊಂಡು ಈ ಮೋಟೆಲ್ಗೆ ಬರ್ತಾರೆ. ಸೊ ಹೀಗೇನೆ ಇವರು ತನ್ನ ವೈಫ್ ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಕಟ್ ಮಾಡಿ ಪ್ಯಾರಿಸ್ ನ ತೋರಿಸ್ತಾರೆ. ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಒಂದು ಕಡೆ ರೋಡ್ ಎಲ್ಲ ಕ್ರ್ಯಾಕ್ ಆಗಿ ಹೊಳೆ ತರ ನೀರ್ ಹರಿತಾ ಇದೆ. ಮುಂದೆ ಹೋಗೋದಕ್ಕೆ ಆಗಲ್ಲ. ರಿವರ್ಸ್ ತೆಗೆಯುವಾಗ ಒಂದು ಕಂಬಕ್ಕೆ ಡಿಕ್ಕಿ ಹೊಡಿತಾಳೆ. ಈ ಕಡೆ ಈ ಮೋಟೆಲ್ ನಲ್ಲಿ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಅಂತ ಮ್ಯಾನೇಜರ್ ಆಗಿರೋ ಲ್ಯಾರಿಗೆ ಹೇಳ್ತಾರೆ. ಆದ್ರೆ ಕನೆಕ್ಷನ್ ಕಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಪ್ಯಾರಿಸ್ ಟೆಲಿಫೋನ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ರಿಂದ. ಅದಕ್ಕೆ ಎಡ್ವರ್ಡ್ ಕ್ಯಾರೋಲಿನ್ ನ ಇಳಿಸಿ ಅದೇ ಕಾರ್ ನಲ್ಲಿ ಹೋಗ್ತಾರೆ. ನಾನೋಗಿ ಆಂಬ್ಯುಲೆನ್ಸ್ ನ ಕರ್ಕೊಂಡ್ ಬರ್ತೀನಿ ಅಂತ. ಈ ಕಡೆ ಪ್ಯಾರಿಸ್ ಕಾರು ಕಂಬಕ್ಕೆ ಡಿಕ್ಕಿ ಹೊಡೆದಿದ್ರಿಂದ ರಿಪೇರಿ ಆಗಿದೆ. ಅದಕ್ಕೆ ಎಡ್ವರ್ಡ್ ಅದೇ ರೂಟ್ ನಲ್ಲೇ ಬರ್ತಾ ಇರೋದ್ರಿಂದ ಲಿಫ್ಟ್ ಕೇಳ್ತಾಳೆ. ಅವಳನ್ನ ಕರ್ಕೊಂಡು ಹೋಗುವಾಗ ಪ್ಯಾರಿಸ್ ಹೇಳ್ತಾಳೆ, ಮುಂದೆ ಹೋಗೋದಕ್ಕೆ ಆಗಲ್ಲ, ರೋಡ್ ಕ್ರ್ಯಾಕ್ ಆಗಿ ನೀರ್ ಹರಿತಾ ಇದೆ, ಪರವಾಗಿಲ್ಲ ಟ್ರೈ ಮಾಡ್ತೀನಿ ಅಂತ ಹೋಗ್ತಾರೆ. ಆದ್ರೆ ಕೆಸರು ಇದ್ದಿದ್ರಿಂದ ಗಾಡಿ ಟೈರ್ ಹೂತೋಗಿದೆ. ಕಾರ್ ಮೂವ್ ಆಗ್ತಾ ಇಲ್ಲ. ಅದೇ ಸಮಯಕ್ಕೆ ಒಂದು ಕಪಲ್ ಅದೇ ರೂಟ್ ನಲ್ಲೇ ಬರ್ತಾ ಇದ್ದಾರೆ. ಅವ್ರ ಹತ್ರ ಎಡ್ವರ್ಡ್ ಫೋನ್ ಇದೆಯಾ ಅಂತ ಕೇಳ್ತಾರೆ. ಆದ್ರೆ ಅವ್ರ ಹತ್ರ ಫೋನ್ ಇಲ್ಲ. ಸರಿ, ನಮ್ಮಿಬ್ಬರನ್ನ ಮೋಟೆಲ್ ವರ್ಗೂ ಡ್ರಾಪ್ ಮಾಡಿ, ಮುಂದೆ ಹೋಗೋದಕ್ಕೆ ಆಗಲ್ಲ ಅಂತ. ಸೊ ಅಲ್ಲಿಂದ ಹೊರಡುವಾಗ ಎಡ್ವರ್ಡ್ ಅವ್ರ ಕಾರ್ ನಲ್ಲಿ ಇದ್ದ ಒಂದು ಗನ್ ತೆಗೆದು ಇಟ್ಕೊಳ್ತಾರೆ. ಕಟ್ ಮಾಡಿ ಮೋಟೆಲ್ ತೋರಿಸ್ತಾರೆ. ಕ್ಯಾರೋಲೈನ್ ಓವರ್ ಆಗಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ನಾನು ಈ ತರದ ಮೋಟೆಲ್ ಗಳಲ್ಲಿ ಸ್ಟೇ ಆಗಲ್ಲ, ನನ್ ರೇಂಜೇ ಬೇರೆ ಅಂತ. ಆದ್ರೆ ಏನ್ ಮಾಡೋದು, ಬೇರೆ ಆಪ್ಷನ್ ಇಲ್ಲ. ನನ್ಗೆ ಒಳ್ಳೆ ರೂಮ್ ಕೊಡು ಅಂತ ಕೇಳ್ತಾಳೆ. ಅವಳ ಪರ್ಸಲ್ಲಿ ತುಂಬಾ ದುಡ್ಡಿರೋದನ್ನ ಲ್ಯಾರಿ ನೋಡ್ತಾನೆ. ಅವಳಿಗೆ ಒಂದು ರೂಮ್ ಕೊಟ್ಟು ಕಳಿಸ್ತಾನೆ. ಅಷ್ಟರಲ್ಲಿ ಎಡ್ವರ್ಡ್ ಪ್ಯಾರಿಸ್ ಹಾಗೂ ಆ ಕಪಲ್ಸ್ ಜೊತೆ ಮೋಟೆಲ್ಗೆ ಬರ್ತಾರೆ. ಲ್ಯಾರಿಗೆ ಪ್ಯಾರಿಸ್ ಕಾಲ್ ಗರ್ಲ್ ಅಂತ ಗೊತ್ತಾಗಿದ್ರಿಂದ ಅವಳ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ. ಅವಳನ್ನ ತುಂಬಾ ಕೇವಲವಾಗಿ ಟ್ರೀಟ್ ಮಾಡ್ತಾನೆ. ಫುಡ್ ಕೇಳಿದ್ರೆ ಕೊಡ್ತಾನೆ ಇಲ್ಲ. ವೆಂಡಿಂಗ್ ಮಿಷಿನ್ ಇದೆ, ಬೇಕಾದ್ರೆ ತಿನ್ನು ಅಂತ. ಎಡ್ವರ್ಡ್ ಈಗ ಆ ಲೇಡಿ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಅವ್ರಿರೋದು ರೂಮ್ ನಂಬರ್ 4 ನಲ್ಲಿ. ಆ ಲೇಡಿಯ ಹಸ್ಬೆಂಡ್ ಗೆ ಹೇಳ್ತಾರೆ, ಬೆಳಗ್ಗೆವರೆಗೂ ಏನು ಮಾಡೋದಕ್ಕೆ ಆಗಲ್ಲ, ತುಂಬಾ ಗಾಳಿ ಮಳೆ ಇದೆ, ರೋಡ್ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಆಂಬ್ಯುಲೆನ್ಸ್ ಗೆ ಇನ್ಫಾರ್ಮ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟರಲ್ಲಿ ಒಂದು ಕಾರ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಒಬ್ರು ಪೊಲೀಸ್ ಆಫೀಸರ್ ಒಬ್ಬ ಕೈದಿನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ರೋಡ್ ಬ್ಲಾಕ್ ಆಗಿರೋದ್ರಿಂದ ಈ ಮೋಟೆಲ್ಗೆ ಬರ್ತಾರೆ. ನೈಟ್ ಇಲ್ಲೇ ಸ್ಟೇ ಆಗ್ತೀವಿ ಅಂತ ಲ್ಯಾರಿಗೆ ಹೇಳ್ತಾರೆ. ಈ ಆಫೀಸರ್ ಹೆಸರು ರೋಡ್ಸ್.
ರೋಡ್ಸ್. ಎಡ್ವರ್ಡ್ ರೋಡ್ಸ್ಗೆ ಕೇಳ್ತಾನೆ, ಈ ರೇಡಿಯೋ ಇಂದ ಆಂಬ್ಯುಲೆನ್ಸ್ ಗೆ ಇನ್ಫಾರ್ಮ್ ಮಾಡಬಹುದಾ ಅಂತ. ಯಾಕಂದ್ರೆ ಒಬ್ರು ಲೇಡಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದೆ. ಅದಕ್ಕೆ ರೋಡ್ಸ್ ಟ್ರೈ ಮಾಡ್ತಾರೆ, ಆದ್ರೆ ಸಿಗ್ನಲ್ ಸಿಗ್ತಾನೆ ಇಲ್ಲ. ಎಡ್ವರ್ಡ್ ಆ ಲೇಡಿಗೆ ಆಗಿರೋ ಗಾಯಕ್ಕೆ ಇವರೇ ಸ್ಟಿಚಸ್ ಹಾಕ್ತಾರೆ. ನಿಮ್ ಮಗ ಏನು ರಿಯಾಕ್ಷನ್ ಕೊಡ್ತಾನೆ ಇಲ್ಲ ಅಂತ ಕೇಳ್ತಾರೆ. ಆಗ ಇವರು, ನಾನು ಅವನಿಗೆ ಸ್ಟೆಪ್ ಫಾದರ್, ಅವನ ನಿಜವಾದ ತಂದೆ ಬಿಟ್ಟು ಹೋಗ್ಬಿಟ್ರು, ಅವನಿಗೆ ಮೆಡಿಕಲ್ ಇಶ್ಯೂ ಇದೆ, ಅದಕ್ಕೆ ಅವನು ಸರಿಯಾಗಿ ರಿಯಾಕ್ಟ್ ಮಾಡೋದಿಲ್ಲ ಅಂತ. ಈ ಕಡೆ ರೋಡ್ಸ್ ಆ ಕೈದಿನ ಅವರು ಸ್ಟೇ ಆಗಿರೋ ರೂಮ್ ನ ಟಾಯ್ಲೆಟ್ ನಲ್ಲಿ ಕೂಡಿ ಹಾಕಿ ಲಾಕ್ ಮಾಡ್ತಾರೆ. ಹಾಗೆ ಆಕ್ಸಿಡೆಂಟ್ ಆಗಿರೋ ಲೇಡಿ ರೂಮ್ ಗೆ ಬರ್ತಾರೆ. ಸ್ಟಿಚಸ್ ಹಾಕಿದ್ದು ಒಳ್ಳೇದೇ ಆಯ್ತು, ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ ಮಾರ್ನಿಂಗ್ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡೋಣ ಅಂತ. ಅಲ್ಲಿಂದ ವೆಂಡಿಂಗ್ ಮಿಷಿನ್ ಹತ್ರ ಹೋಗುವಾಗ ಪ್ಯಾರಿಸ್ ನ ನೋಡ್ತಾರೆ. ಅವಳು ಕಾಲ್ ಗರ್ಲ್ ಅಂತ ಗೊತ್ತಾಗಿದ್ರಿಂದ ಅವಳ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅವಳು ಕೋಆಪರೇಟ್ ಮಾಡ್ತಾ ಇಲ್ಲ. ಈ ಮೋಟೆಲ್ ನಲ್ಲಿ ಇರುವ ಎಲ್ಲರಿಗೂ ಏನೋ ಸೀಕ್ರೆಟ್ ಇದೆ ಅನ್ಸುತ್ತೆ, ಅದನ್ನ ತೋರಿಸ್ತಾರೆ. ಲ್ಯಾರಿ ಅಲ್ಲಿರೋ ಫೋಟೋಸ್ ಗಳನ್ನ ಹೈಡ್ ಮಾಡಿ ಇಡ್ತಾ ಇದ್ದಾನೆ. ಪ್ಯಾರಿಸ್ ಅವಳ ಹತ್ರ ಇದ್ದ ದುಡ್ಡನ್ನ ಬಚ್ಚಿಡ್ತಾ ಇದ್ದಾಳೆ. ಎಡ್ವರ್ಡ್ ಯಾವ್ದೋ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಕಾರ್ ನಲ್ಲಿ ಬಂದಿದ್ದ ಕಪಲ್ ಮೌನವಾಗಿ ಇದ್ದಾರೆ. ಟಾಯ್ಲೆಟ್ ನಲ್ಲಿ ಲಾಕ್ ಆಗಿರೋ ಕೈದಿ ಹ್ಯಾಂಡ್ ಕಫ್ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈ ಪೊಲೀಸ್ ಆಫೀಸರ್ ರೋಡ್ಸ್ ಬೆನ್ನಲ್ಲಿ ಗಾಯ ಆಗಿದೆ. ಕಟ್ ಮಾಡಿದ್ರೆ ಕ್ಯಾರೋಲೈನ್ ಮೇಕಪ್ ಎಲ್ಲ ಮಾಡ್ಕೊಂಡು ಯಾರಿಗೋ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಫೋನ್ ತಗೊಂಡು ಹೊರಗಡೆ ಬರ್ತಾಳೆ, ಸಿಗ್ನಲ್ ಸಿಗುತ್ತಾ ಅಂತ ಚೆಕ್ ಮಾಡೋದಕ್ಕೆ. ಆಗ ಯಾರೋ ಇವಳನ್ನ ಫಾಲೋ ಮಾಡ್ತಿರೋ ಹಾಗೆ ಫೀಲ್ ಆಗುತ್ತೆ. ತಿರುಗಿ ನೋಡಿದ್ರೆ ಯಾರು ಇಲ್ಲ. ಸಡನ್ ಆಗಿ ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಡ್ವರ್ಡ್ ಹೊರಗಡೆ ಬಂದು ನೋಡಿದಾಗ ಕ್ಯಾರೋಲೈನ್ ಯೂಸ್ ಮಾಡ್ತಿದ್ದ ಜ್ಯುವೆಲರಿ ಐಟಮ್ ಬಿದ್ದೋಗಿದೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಒಂದು ರೂಮ್ ನಲ್ಲಿ ವಾಷಿಂಗ್ ಮಿಷಿನ್ ಶಬ್ದ ಕೇಳಿಸ್ತಾ ಇದೆ. ಡೌಟ್ ಬಂದು 1 by 1 ಸ್ಟಾಪ್ ಮಾಡಿ ಚೆಕ್ ಮಾಡ್ತಾರೆ. ಒಂದು ವಾಷಿಂಗ್ ಮಿಷಿನ್ ನಲ್ಲಿ ಕ್ಯಾರೋಲೈನ್ ಅವ್ರ ತಲೆ ಮಾತ್ರ ಇದೆ. ಇದನ್ನು ನೋಡಿ ಎಡ್ವರ್ಡ್ ಗೆ ಶಾಕ್ ಆಗುತ್ತೆ. ಹಿಂದೆನೆ ರೋಡ್ಸ್ ಕೂಡ ಬರ್ತಾರೆ. ಕ್ಯಾರೋಲೈನ್ ತಲೆ ಹತ್ರ ಒಂದು ಕೀ ಇದೆ, ಅದರಲ್ಲಿ ರೂಮ್ ನಂಬರ್ 10 ಅಂತ ಬರ್ದಿದೆ. ಆಕ್ಚುಲಿ ರೂಮ್ ನಂಬರ್ 10 ನಲ್ಲಿ ಸ್ಟೇ ಆಗಿರೋದು ಬೇರೆ ಯಾರು ಅಲ್ಲ, ಅದು ಇದೆ ರೋಡ್ಸ್. ತಕ್ಷಣ ಡೌಟ್ ಬಂದು ಆ ರೂಮ್ ಗೆ ಹೋಗಿ ಚೆಕ್ ಮಾಡ್ತಾರೆ. ನೋಡಿದ್ರೆ ಇವರು ಟಾಯ್ಲೆಟ್ ನಲ್ಲಿ ಲಾಕ್ ಮಾಡಿದ್ದ ಕೈದಿ ಎಸ್ಕೇಪ್ ಆಗಿದ್ದಾನೆ. ಹಾಗೆ ಕಟ್ ಮಾಡಿದ್ರೆ ಆ ಕೇಸ್ ನಡೀತಾ ಇರೋ ಪ್ಲೇಸ್ ನ ತೋರಿಸ್ತಾರೆ. ಜಡ್ಜ್ ಬಂದು ಕೂತ್ಕೊಂಡಿದ್ದಾರೆ. ಸರಿ ಶುರು ಮಾಡೋಣ ಅಂತ. ಇನ್ನು ನನ್ನ ಕ್ಲೈಂಟ್ ಬಂದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಏನು ಇನ್ನು ಬಂದಿಲ್ವಾ? ಅವನೊಬ್ಬ ಭಯಂಕರ ಕಿಲ್ಲರ್, ಅವನಿಗೆ ಮರಣದಂಡನೆ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ಆದ್ರೆ ನೀವೇ ಡಿಲೇ ಮಾಡ್ತಿದ್ದೀರಾ, ಎಲ್ಲಿ ಅವನು ಅಂತ. ಆನ್ ದಿ ವೇ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕಟ್ ಮಾಡಿ ಮೋಟೆಲ್ ತೋರಿಸ್ತಾರೆ. ಎಡ್ವರ್ಡ್ ಹಾಗೂ ರೋಡ್ಸ್ ಎಲ್ಲರನ್ನ ಒಂದೇ ರೂಮ್ ನಲ್ಲೇ ಇರೋದಕ್ಕೆ ಹೇಳ್ತಾರೆ. ಕ್ಯಾರೋಲೈನ್ ಡೆತ್ ವಿಷಯ ಹೇಳ್ತಾರೆ. ಇದ್ರಿಂದ ಎಲ್ಲರಿಗೂ ಗಾಬರಿಯಾಗಿ ಕಿರ್ಚಾಡ್ತಾ ಇದ್ದಾರೆ. ಲ್ಯಾರಿ ಯಾವಾಗ್ಲೂ ಪ್ಯಾರಿಸ್ ಜೊತೆ ಗಲಾಟೆ ಮಾಡ್ತಾ ಇರ್ತಾನೆ. ಈಗ ಒಂದು ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ಎಡ್ವರ್ಡ್ ಎಕ್ಸ್ ಪೊಲೀಸ್ ಮ್ಯಾನ್ ಆಗಿದ್ರಂತೆ. ಪ್ಯಾರಿಸ್ಗೆ ಹೇಳ್ತಾರೆ, ಇಲ್ಲಿರೋ ಎಲ್ಲರನ್ನ ಜೋಪಾನವಾಗಿ ನೋಡ್ಕೋ, ನಾವು ಹೋಗಿ ಆ ಕಿಲ್ಲರ್ನ ಪತ್ತೆ ಹಚ್ತೀವಿ ಅಂತ. ಲ್ಯಾರಿಗೆ ಈ ಪ್ಲೇಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವನ್ನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಆ ಕಿಲ್ಲರ್ನ ಪತ್ತೆ ಹಚ್ಚೋದಕ್ಕೆ ಅಂತ. ಈ ಗ್ಯಾಪ್ ಅಲ್ಲಿ ಆ ಕಾರ್ ನಲ್ಲಿ ಬಂದಿದ್ದ ಕಪಲ್ ಜಗಳ ಮಾಡ್ಕೊಂಡು ಅವ್ರ ರೂಮ್ ಗೆನೆ ಹೋಗ್ತಾರೆ. ಇವಳು ಟಾಯ್ಲೆಟ್ ನಲ್ಲಿ ಡೋರ್ ಲಾಕ್ ಮಾಡ್ಕೊಳ್ತಾಳೆ. ಇವನು ಡೋರ್ ನಾಕ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಅವನು ಡೋರ್ ತಟ್ಟೋದನ್ನ ನಿಲ್ಲಿಸ್ಬಿಡ್ತಾನೆ. ಡೋರ್ ಓಪನ್ ಮಾಡಿ ಹೊರಗಡೆ ಬಂದು ನೋಡ್ತಾಳೆ. ನೋಡಿದ್ರೆ ಯಾರು ಸ್ಟ್ರೇಂಜರ್ ಇವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದಕ್ಕೆ ಟಾಯ್ಲೆಟ್ ವಿಂಡೋ ಇಂದ ಎಸ್ಕೇಪ್ ಆಗಿ ಕಿರ್ಚಾಡ್ತಾ ಇದ್ದಾಳೆ. ಶಬ್ದ ಕೇಳಿ ರೋಡ್ಸ್ ಹಾಗೂ ಎಡ್ವರ್ಡ್ ಅಲ್ಲಿಗೆ ಬಂದು ನೋಡ್ತಾರೆ. ನೋಡಿದ್ರೆ ಆ ಡೋರ್ ತಟ್ತಾ ಇದ್ದ ವ್ಯಕ್ತಿನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ಇದ್ರಿಂದ ಇವಳು ಜೋರಾಗಿ ಅಳ್ತಾ ಇದ್ದಾಳೆ. ತನ್ನ ಹಸ್ಬೆಂಡ್ ನ ಯಾರು ಕೊಲೆ ಮಾಡಿರ್ಬೋದು ಅಂತ. ಈ ಕಡೆ ಎಸ್ಕೇಪ್ ಆಗಿದ್ದ ಕೈದಿ ಕಾಡ್ ಮಧ್ಯೆ ಓಡ್ ಬರ್ತಾ ಇದ್ದಾನೆ. ಒಂದ್ ಕಡೆ ಮನೆ ತರ ಇರೋದು ಕಾಣಿಸುತ್ತೆ. ಅದಕ್ಕೆ ನೇರವಾಗಿ ಅಲ್ಲಿಗೆ ಹೋಗ್ತಾನೆ. ನೋಡಿದ್ರೆ ಅದೇ ಮೋಟೆಲ್ಗೆ ರಿಟರ್ನ್ ಬಂದಿದ್ದಾನೆ. ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡುವಾಗ ಎಡ್ವರ್ಡ್ ಅವನ್ನ ನೋಡ್ತಾರೆ. ರೋಡ್ಸ್ ಹಾಗೂ ಎಡ್ವರ್ಡ್ ಸೇರಿ ಆ ಕೈದಿಗೆ ಸರಿಯಾಗಿ ಹೊಡಿತಾರೆ. ಒಂದ್ ಕಡೆ ಕಟ್ ಹಾಕಿ ಲ್ಯಾರಿ ಇವನ್ನ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಕ್ಸಿಡೆಂಟ್ ಆಗಿದ್ದ ಲೇಡಿಗೆ ಎಚ್ಚರಿಕೆ ಆಗುತ್ತೆ. ಆಗ ಪ್ಯಾರಿಸ್ 1 ನಿಮಿಷ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಅವಳು ತುಂಬಾ ದುಡ್ಡನ್ನ ಹೈಡ್ ಮಾಡಿ ಇಟ್ಟಿರ್ತಾಳೆ. ಅವಳಿಗೆ ಅದ್ರ ಬಗ್ಗೆನೆ ಚಿಂತೆ. ಅವಳನ್ನೇ ಫಾಲೋ ಮಾಡ್ಕೊಂಡು ಬಂದ ಎಡ್ವರ್ಡ್ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ನನ್ ಹತ್ರ ಇರೋ ಹಣ ಜೋಪಾನವಾಗಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಬಂದೆ ಅಂತ. ನೀನ್ ಯಾಕೆ ಬಂದೆ ಅಂತ ಕೇಳ್ತಾಳೆ. ಎವಿಡೆನ್ಸ್ಗೋಸ್ಕರ ಬಂದೆ, ಆ ಡೆಡ್ ಬಾಡಿ ಫೋಟೋ ತೆಗಿಬೇಕು. ನೀವು ಪೊಲೀಸ್ ಅಲ್ವಾ, ಹೇಗೆ ಕೆಲಸ ಹೋಯ್ತು ಅಂತ. ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಪದೇ ಪದೇ ಅನ್ಕಾನ್ಶಿಯಸ್ ಆಗ್ಬಿಡುತ್ತೆ, ಸಡನ್ ಬ್ಲಾಕ್ ಔಟ್ ಆಗುತ್ತೆ, ಅದರಿಂದನೇ ಕೆಲಸ ಬಿಟ್ಬಿಟ್ಟೆ ಅಂತ. ಆ ಡೆಡ್ ಬಾಡಿ ಹತ್ರ ಒಂದು ಕೀ ಇರೋದನ್ನ ನೋಡ್ತಾರೆ. ಅದು ರೂಮ್ ನಂಬರ್ 9 ನ ಕೀ ಆಗಿರುತ್ತೆ. ಇದನ್ನ ರೋಡ್ಸ್ಗೆ ತೋರಿಸಿ ಡಿಸ್ಕಸ್ ಮಾಡ್ತಾ ಇರುವಾಗ ಲ್ಯಾರಿ ಕಳ್ಳಂತರ ಓಡಾಡ್ತಾ ಇರೋದನ್ನ ನೋಡ್ತಾರೆ. ಆ ಕೈದಿ ಇದ್ದ ಪ್ಲೇಸ್ಗೆ ಬಂದು ನೋಡಿದ್ರೆ ಅವನು ಸತ್ತೋಗಿದ್ದಾನೆ. ಇದರಿಂದ ಟ್ರಿಗರ್ ಆಗಿದ್ದ ರೋಡ್ಸ್ ಲ್ಯಾರಿಗೆ ಸರಿಯಾಗಿ ಹೊಡಿತಾರೆ. ಲ್ಯಾರಿ ಕೈಯಲ್ಲಿದ್ದ ಬೇಸ್ಬಾಲ್ ಬ್ಯಾಟ್ ಆ ಕೈದಿ ಬಾಯಿ ಒಳಗಡೆ ಇದೆ. ನೀನೇ ಅಲ್ವಾ ಅವನ್ನ ಸಾಯಿಸಿದ್ದು ಅಂತ ಎಂಕ್ವೈರಿ ಮಾಡ್ತಾ ಇದ್ದಾರೆ. ರೋಡ್ಸ್ ಏನ್ ನೋಟಿಸ್ ಮಾಡ್ತಾರೆ ಅಂದ್ರೆ ಆ ಬಾಡಿ ಪಕ್ಕದಲ್ಲಿ ರೂಮ್ ನಂಬರ್ 8 ನ ಕೀ ಇದೆ.
ಇದೆಲ್ಲ ಮಾಡ್ತಿರೋದು ನೀನೇ ಅಲ್ವಾ ಅಂತ ಹೇಳ್ತಿರುವಾಗ ಲ್ಯಾರಿ ಕೈಯಲ್ಲಿದ್ದ ವಸ್ತು ಕೆಳಗಡೆ ಬಿದ್ದೋಗುತ್ತೆ. ಅದ್ರಲ್ಲಿ ಕ್ಯಾರೋಲಿನ್ ಸತ್ತೋದ್ರು ಅಲ್ವಾ, ಅವರ ಪರ್ಸ್ ಇರುತ್ತೆ. ಸೊ ಇವ್ರಿಗೆ ಕನ್ಫರ್ಮ್ ಆಗುತ್ತೆ ಇವನೇ ಕೊಲೆಗಳನ್ನ ಮಾಡ್ತಿರೋದು ಅಂತ. ತಕ್ಷಣ ಇವನು ಚಾಕು ತಗೊಂಡು ಪ್ಯಾರಿಸ್ ಕತ್ತಿನ ಭಾಗಕ್ಕೆ ಇಟ್ಟು ನನ್ಗೆ ಏನು ಗೊತ್ತಿಲ್ಲ, ನನ್ನ ಸುಮ್ನೆ ಫ್ರೇಮ್ ಮಾಡ್ತಾ ಇದ್ದೀರಾ ಅಂತ. ಆಗ ಪ್ಯಾರಿಸ್ ಅವನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಅಲ್ಲಿದ್ದ ಫ್ರೀಜರ್ ಬಾಕ್ಸ್ ಇಂದ ಯಾವ್ದೋ ಒಂದು ಡೆಡ್ ಬಾಡಿ ಹೊರಗಡೆ ಬಂದು ಬೀಳುತ್ತೆ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಲ್ಯಾರಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾನೆ. ಟ್ರಕ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾನೆ. ಆಗ ಆ ಚಿಕ್ಕ ಹುಡುಗ ಅಡ್ಡ ಬರ್ತಾನೆ. ಅವನ್ನ ಸೇವ್ ಮಾಡೋದಕ್ಕೆ ಅವ್ರ ತಂದೆ ಅಡ್ಡ ಬಂದ್ಬಿಡ್ತಾರೆ. ಸೊ ಅವ್ರಿಗೆ ತುಂಬಾ ಗಾಯ ಆಗಿರೋದ್ರಿಂದ ಸ್ಪಾಟ್ ನಲ್ಲೇ ಸತ್ತು ಹೋಗ್ತಾರೆ. ಎಡ್ವರ್ಡ್ ಹಾಗೂ ರೋಡ್ಸ್ ಲ್ಯಾರಿನ ಒಂದು ಕಡೆ ಕಟ್ ಹಾಕ್ತಾರೆ. ಲ್ಯಾರಿ ಹೇಳ್ತಾನೆ ನಾನು ಕೊಲೆಗಳನ್ನ ಮಾಡ್ತಿಲ್ಲ. ಸೊ ಈಗ ಲ್ಯಾರಿ ಅವನ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಲ್ಯಾರಿ ಒಬ್ಬ ಕಳ್ಳ. ಅನ್ನ ನೀರು ಇಲ್ದೆ ಸುತ್ತಾಡ್ತಾ ಇರುವಾಗ ಈ ಮೋಟೆಲ್ಗೆ ಬಂದಿದ್ದಾನೆ. ಆಗ ಈ ಮೋಟೆಲ್ ನಲ್ಲಿ ಇದ್ದ ಓನರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಅವರು ಸತ್ತ ನಂತರ ಇವನೇ ಮ್ಯಾನೇಜರ್ ಅಂತ ಹೇಳ್ಕೊಂಡು ಈ ಮೋಟೆಲ್ ನ ರನ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಆ ಓನರ್ ಬಾಡಿನ ಹುಡ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಅನ್ಕೊಂಡು ಅಲ್ಲಿ ತನಕ ಫ್ರೀಜರ್ ಬಾಕ್ಸ್ ನಲ್ಲೇ ಈ ಬಾಡಿನ ಸ್ಟೋರ್ ಮಾಡಿ ಇಟ್ಟಿದ್ದಾನೆ. ಇದೇ ಸಮಯದಲ್ಲೇ ಇವರೆಲ್ಲ 1 by 1 ಮೋಟೆಲ್ಗೆ ಬಂದಿದ್ದಾರೆ. ಇವ್ರಿಗೆಲ್ಲ ರೂಮ್ ಕೊಟ್ಟು ದುಡ್ಡು ಕೂಡ ತಗೊಂಡಿದ್ದಾನೆ. ಕ್ಯಾರೋಲಿನ್ ದುಡ್ಡನ್ನ ಎತ್ಕೊಂಡು ಓಡೋಗ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಹೀಗೆಲ್ಲ ನಡೆಯುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ರೋಡ್ಸ್ ಇವನ್ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ನೀನೇ ಕೊಲೆಗಳನ್ನ ಮಾಡಿ ಈಗ ನಾಟಕ ಮಾಡ್ತಾ ಇದ್ದೀಯಾ ಅಂತ. ಆದ್ರೆ ಎಡ್ವರ್ಡ್ ಹಾಗೂ ಪ್ಯಾರಿಸ್ ಇವನು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ರೋಡ್ಸ್ ಹೇಳ್ತಾನೆ ಈ ರೂಮ್ ಬಿಟ್ಟು ಯಾರು ಹೊರಗಡೆ ಹೋಗ್ಬಾರ್ದು, ಇವನೇ ಕೊಲೆಗಾರ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ. ಹಾಗೆ ಕಟ್ ಮಾಡಿ ಆ ಕೇಸ್ ನಡೀತಾ ಇರೋ ಪ್ಲೇಸ್ ತೋರಿಸ್ತಾರೆ. ಸೊ ಆ ಕೈದಿ ಬಂದಿದ್ದಾನೆ. ಇವನೇ ಆ ಕೈದಿ ಮ್ಯಾಲ್ಕಮ್ ರಿವರ್. ಇವನೇ ಮ್ಯಾಲ್ಕಮ್ ರಿವರ್ ಆಗಿದ್ರೆ ಮೋಟೆಲ್ ನಲ್ಲಿ ರೋಡ್ಸ್ ಕರ್ಕೊಂಡು ಬಂದಿದ್ದ ಕೈದಿ ಯಾರು? ಅದಕ್ಕೆ ಉತ್ತರ ಮುಂದೆ ಗೊತ್ತಾಗುತ್ತೆ. ಮ್ಯಾಲ್ಕಮ್ ರಿವರ್ಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಒಂದು ಟೀಮ್ ಹೇಳ್ತಾ ಇದ್ದಾರೆ. ಅದಕ್ಕೆ ಮ್ಯಾಲ್ಕಮ್ ರಿವರ್ಗೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಹೇಳ್ತಾರೆ ಅವನು ನಿರಪರಾಧಿ, ಅವನ್ಗೆ ಶಿಕ್ಷೆ ಕೊಡ್ಸೋದಕ್ಕೆ ಆಗಲ್ಲ ಅಂತ. ಹಾಗೆ ಕಟ್ ಮಾಡಿ ಮೋಟೆಲ್ ತೋರಿಸ್ತಾರೆ. ಈಗ ಎಲ್ಲರೂ ಡೋರ್ಸ್ ಎಲ್ಲ ಲಾಕ್ ಮಾಡಿ ಒಂದೇ ರೂಮ್ ನಲ್ಲೇ ಇದ್ದಾರೆ. ಸೊ ಈಗ ಈ ಹುಡ್ಗನ್ ತಂದೆ ಇವನ್ನ ಸೇವ್ ಮಾಡೋದಕ್ಕೆ ಹೋಗಿ ಸತ್ತೋದ್ರು. ತಾಯಿ ಮಾತ್ರ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಇವನ್ ಹೆಸರು ತಿಮೋತಿ. ಅವನ್ನ ನಿದ್ದೆ ಮಾಡಿಸ್ತಾರೆ. ಈಗ್ಲೇ ರೋಡ್ಸ್ ಒಂದು ವಿಷಯ ನೋಟಿಸ್ ಮಾಡ್ತಾರೆ. ಆಕ್ಸಿಡೆಂಟ್ ಆಗಿದ್ದ ಲೇಡಿಯ ಜೀವ ಹೋಗಿದೆ. ಅವ್ರ ಹತ್ರ ರೂಮ್ ನಂಬರ್ 6 ನ ಕೀ ಇದೆ. ಅಪ್ಪ ಅಮ್ಮ ಇಬ್ರು ತೀರ್ ಹೋದ್ರು. ಅದಕ್ಕೆ ತಿಮೋತಿ ಅಳ್ತಾ ಇದ್ದಾನೆ. ಇದಕ್ಕೂ ಮುಂಚೆ ನಡೆದ ಕೊಲೆಗಳನ್ನ ಯಾರೋ ಕಿಲ್ಲರ್ ಮಾಡಿದ್ದಾನೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ಬಾಡೀಸ್ ಹತ್ರ ಕೀಸ್ ಇರ್ತಾ ಇತ್ತು. ಆದ್ರೆ ಈ ಲೇಡಿ ಸತ್ತೋಗಿರೋದು ಆಕ್ಸಿಡೆಂಟ್ ಇಂದ. ಮತ್ತೆ ಹೇಗೆ ಇವ್ರ ಹತ್ರ ಕೂಡ ಕೀ ಇದೆ ಅಂತ. ಸೊ ಇವ್ರಿಗೆಲ್ಲ ತಲೆ ಕೆಟ್ಟು ಹೋಗ್ತಿದೆ. ಇವ್ರ ಹತ್ರ ರೂಮ್ ನಂಬರ್ 6 ನ ಕೀ ಇದೆ. ಸೊ ಹಾಗಾದ್ರೆ ರೂಮ್ ನಂಬರ್ 7 ಯಾರು ಅಂತ ಡೌಟ್ ಬಂದು ಹೊರಗಡೆ ಬಂದು ಚೆಕ್ ಮಾಡ್ತಾರೆ. ಆಗ ತಿಮೋತಿ ಅವ್ರ ಅಪ್ಪ ತೀರೋಗಿದ್ರು ಅಲ್ವಾ, ಅವ್ರ ಪಾಕೆಟ್ ನಲ್ಲಿ ರೂಮ್ ನಂಬರ್ 7 ನ ಕೀ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಪ್ಯಾರಿಸ್ ಅಳ್ತಾ ಇದ್ದಾಳೆ. ಆಗ ಈ ಹುಡುಗಿ ಹೇಳ್ತಾಳೆ ಇದೆಲ್ಲ ಮಾಡ್ತಿರೋದು ಮನುಷ್ಯರಲ್ಲ, ಯಾವ್ದೋ ದೆವ್ವನೇ ಹೀಗೆಲ್ಲ ಮಾಡ್ತಿದೆ ಅಂತ. ಈಗ ಎಡ್ವರ್ಡ್ ಪ್ಯಾರಿಸ್ಗೆ ಹೇಳ್ತಾರೆ ನೀನು, ಈ ಹುಡುಗಿ ಅಂಡ್ ತಿಮೋತಿ ನೀವು 3 ಜನ ಆ ಹುಡುಗಿ ಕಾರ್ ನಲ್ಲೇ ಹೋಗ್ಬಿಡಿ. ಹೇಗೂ ಹಾಫ್ ಟ್ಯಾಂಕ್ ಪೆಟ್ರೋಲ್ ಇದೆ ಅಲ್ವಾ, ಬೆಳಗ್ಗೆವರೆಗೂ ಡ್ರೈವ್ ಮಾಡ್ಕೊಂಡು ಹೋಗಿ, ಎಲ್ಲೂ ಗಾಡಿ ನಿಲ್ಸ್ಬೇಡಿ ಅಂತ. ಆದ್ರೆ ರೋಡ್ಸ್ ಇವ್ರನ್ನ ಬಿಡ್ತಾ ಇಲ್ಲ. ಈ ಕೊಲೆಗಳನ್ನ ಮಾಡ್ತಿರೋದು ಯಾರು ಅಂತ ನಾನು ಕಂಡು ಹಿಡಿಲೇಬೇಕು, ಅವರೆಲ್ಲ ಇಲ್ಲೇ ಇರ್ಲಿ ಅಂತ. ಆಗ ಈ ಹುಡುಗಿ ಹಾಗೂ ತಿಮೋತಿ ಮಾತ್ರ ಆ ಕಾರ್ ಹತ್ರ ಓಡಿ ಹೋಗ್ತಾರೆ. ಅಷ್ಟರಲ್ಲಿ ಆ ಕಾರ್ ಬ್ಲಾಸ್ಟ್ ಆಗುತ್ತೆ. ಆಗ ರೋಡ್ಸ್ ಹಾಗೂ ಲ್ಯಾರಿ ಸೇರಿ ಫೈರ್ ಎಕ್ಸ್ಟಿಂಗ್ಯೂಷರ್ ಇಂದ ಬೆಂಕಿ ಆರಿಸೋದಕ್ಕೆ ಟ್ರೈ ಮಾಡ್ತಾರೆ. ನೋಡಿದ್ರೆ ಕಾರ್ ಒಳಗಡೆ ಯಾವ್ದೇ ಡೆಡ್ ಬಾಡೀಸ್ ಇಲ್ಲ. ಮೇ ಬಿ ಕಾರ್ ಬ್ಲಾಸ್ಟ್ ಆಗಿದ್ರಿಂದ ಬಾಡೀಸ್ ಪೀಸ್ ಆಗಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ತಿಮೋತಿ ಅವ್ರ ತಂದೆ ಸತ್ತೋಗಿದ್ರು ಅಲ್ವಾ, ಅವ್ರ ಬಾಡಿ ಕೂಡ ಮಿಸ್ಸಿಂಗ್. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ ಇಂದ ಸತ್ತೋಗಿದ್ದ ಲೇಡಿ ಸೇರಿದಂತೆ ಆ ಕೈದಿವರೆಗೂ ಇದುವರೆಗೂ ಯಾರೆಲ್ಲ ಸತ್ತೋದ್ರೋ ಅವ್ರ ಬಾಡಿ ಯಾವ್ದು ಕೂಡ ಇಲ್ಲ. ಇವ್ರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಆ ಡೆಡ್ ಬಾಡೀಸ್ ಎಲ್ಲ ಏನಾಯ್ತು ಅಂತ. ಎಡ್ವರ್ಡ್ ಹೇಳಿದ್ರು ಅಲ್ವಾ ನನ್ಗೆ ಪದೇ ಪದೇ ಅನ್ಕಾನ್ಶಿಯಸ್ ಆಗ್ಬಿಡುತ್ತೆ ಅಂಡ್ ಬ್ಲಾಕ್ ಔಟ್ ಆಗುತ್ತೆ ಅಂತ. ಅದೇ ತರ ಈಗ ಬ್ಲಾಕ್ ಔಟ್ ಆಗುತ್ತೆ. ಕಟ್ ಮಾಡಿದ್ರೆ ಈ ಕೇಸ್ ನಡೀತಾ ಇರೋ ಪ್ಲೇಸ್ ನಲ್ಲಿ ಇದ್ದಾರೆ. ಡಾಕ್ಟರ್ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ. ಕನ್ಫ್ಯೂಸ್ ಆಗ್ತಿದ್ಯಾ? ನಿಮ್ಮ ಎಲ್ಲ ಕನ್ಫ್ಯೂಸ್ ನ ಕ್ಲಿಯರ್ ಮಾಡ್ತೀನಿ. ಈಗ ಡಾಕ್ಟರ್, ಈಗ ನೀನ್ ಯಾರು, ಎಡ್ವರ್ಡಾ ಅಂತ ಕೇಳ್ತಾರೆ. ಹೌದು, ನಾನೇ ಎಡ್ವರ್ಡ್. ಸರಿ, ಆ ಮೋಟೆಲ್ ನಲ್ಲಿ ಏನ್ ನಡೀತು ಸರಿಯಾಗಿ ಹೇಳು. ಡಾಕ್ಟರ್, ಏನ್ ನಡೀತಾ ಇದೆ ಇಲ್ಲಿ, ನನ್ಗೆ ಏನು ಅರ್ಥ ಆಗ್ತಿಲ್ಲ. ಈಗ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀನು ಎಡ್ವರ್ಡ್ ಅಲ್ಲ, ಮ್ಯಾಲ್ಕಮ್ ರಿವರ್, ಅದೇ ನಿನ್ನ ಒರಿಜಿನಲ್ ಹೆಸರು. ನಿನ್ಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ. ಬರೋಬ್ಬರಿ 10 ಪರ್ಸನಾಲಿಟೀಸ್ ನಿನ್ನೊಳಗಡೆ ಇದೆ. ಅದ್ರಲ್ಲಿ ಒಬ್ಬ ಈ ಎಡ್ವರ್ಡ್. ಇದನ್ನ ಕೇಳಿ ಎಡ್ವರ್ಡ್ಗೆ ತಲೆ ಕೆಟ್ಟು ಹೋಗುತ್ತೆ. ಈಗ ಡಾಕ್ಟರ್ ಮಿರರ್ ತೋರಿಸ್ತಾರೆ. ಆ ಮಿರರ್ ನಲ್ಲಿ ಮ್ಯಾಲ್ಕಮ್ ರಿವರ್ ನ ಮುಖ ಕಾಣಿಸ್ತಾ ಇದೆ.
ಡಾಕ್ಟರ್ ಹೇಳ್ತಾರೆ, ಎಡ್ವರ್ಡ್ ಅನ್ನೋದು ನಿನ್ನೊಳಗಡೆ ಇರೋ ಒಂದು ಕ್ಯಾರೆಕ್ಟರ್. ಆಕ್ಚುಲಿ ಆ ಮೋಟೆಲ್ ನಲ್ಲಿ 10 ಜನ ಇದ್ರು, ಅದ್ರಲ್ಲಿ ಎಲ್ಲಾರು ಸತ್ತೋದ್ರು. ಈ 10 ಜನ ಕೂಡ ನಿನ್ನೊಳಗಡೆ ಇರೋ ಕ್ಯಾರೆಕ್ಟರ್ಗಳೇ, ಅಂದ್ರೆ ನೀನೆ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ಸ್. ಈಗ ಕರೆಕ್ಟ್ ಆಗಿ ಆ ಮೋಟೆಲ್ ನಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ ಮಾತ್ರ ಆ 10 ಕ್ಯಾರೆಕ್ಟರ್ ಗಳಲ್ಲಿ ಯಾವ ಕ್ಯಾರೆಕ್ಟರ್ ನಿಜವಾದ ಕಿಲ್ಲರ್ ಅನ್ನೋದನ್ನ ಕಂಡು ಹಿಡಿಬಹುದು. ಅದರ ಆಧಾರದ ಮೇಲೆ ನಿನ್ಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ ಅಂತ. ಆ ಮೋಟೆಲ್ ನಲ್ಲಿ ನಡೀತಾ ಇರೋ ಘಟನೆಗಳಲ್ಲಿ ಇರುವ 10 ಕ್ಯಾರೆಕ್ಟರ್ಗಳು ಕೂಡ ಈ ಮ್ಯಾಲ್ಕಮ್ ರಿವರ್ದೇ ಆಗಿರುತ್ತೆ. ಸೊ ಈಗ ನಿಮ್ಗೆ ಅನ್ಸ್ಬೋದು, ಆ ಮೋಟೆಲ್ ನಲ್ಲಿ ನಡೆದಿರೋ ಇನ್ಸಿಡೆಂಟ್ ಗಳಲ್ಲಿ 10 ಕ್ಯಾರೆಕ್ಟರ್ಸ್ ಇವನೇ ಆಗಿದ್ರೆ ಅಂದ್ರೆ ಇದೆಲ್ಲ ಅವ್ನ ಇಮ್ಯಾಜಿನೇಷನ್ ಅಲ್ವಾ, ಮತ್ತೆ ಯಾವ ಕೇಸ್ ನಲ್ಲಿ ಮ್ಯಾಲ್ಕಮ್ ರಿವರ್ ನ ಎಂಕ್ವೈರಿ ಮಾಡ್ತಿದ್ದಾರೆ ಅಂತ. ಸೊ ಇದಕ್ಕೆ ಉತ್ತರ ಮುಂದೆ ಸಿಗುತ್ತೆ. ಸೊ ಈಗ ಕತೆ ಒಳಗಡೆ ಹೋಗೋಣ. ಆ ಮೋಟೆಲ್ ನಲ್ಲಿ ಏನ್ ನಡೀತು ಅಂತ ಡಾಕ್ಟರ್ ಪದೇ ಪದೇ ಕೇಳುವಾಗ ಮ್ಯಾಲ್ಕಮ್ ಮತ್ತೆ ಎಡ್ವರ್ಡ್ ಕ್ಯಾರೆಕ್ಟರ್ ಆಗಿ ಚೇಂಜ್ ಆಗ್ತಾನೆ. ಅಲ್ಲಿ ನಡೆಯೋದನ್ನ ಅಂದ್ರೆ ಇವ್ನ ಇಮ್ಯಾಜಿನೇಷನ್ ನಲ್ಲಿ ನಡೀತಾ ಇರೋದನ್ನ ಹಾಗೇನೆ ಎಕ್ಸ್ಪ್ಲೈನ್ ಮಾಡೋ ಹಾಗೆ ತೋರಿಸ್ತಾರೆ. ಎಡ್ವರ್ಡ್ ಗೆ ಬ್ಲಾಕ್ ಔಟ್ ಆದ್ಮೇಲೆ ಮತ್ತೆ ಎಚ್ಚರಿಕೆ ಆದಾಗ ಮೋಟೆಲ್ ನಲ್ಲಿ ಪವರ್ ಕಟ್ ಆಗಿದೆ. ಚೆಕ್ ಮಾಡೋದಕ್ಕೆ ರೋಡ್ಸ್ ಹಾಗೂ ಲ್ಯಾರಿ ಹೋಗ್ತಾರೆ. ಈ ಗ್ಯಾಪ್ ನಲ್ಲಿ ಪ್ಯಾರಿಸ್ ಏನ್ ಮಾಡ್ತಾಳೆ ಅಂದ್ರೆ ಈ ರೋಡ್ಸ್ ಬಂದಿದ್ದ ಕಾರ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾಳೆ, ಏನಾದ್ರೂ ಹಣ ಇದೆಯಾ ಅಂತ. ಆಗ್ಲೇ ಇವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಈ ರೋಡ್ಸ್ ಪೊಲೀಸ್ ಆಫೀಸರ್ ಅಲ್ಲ. ಆಕ್ಚುಲಿ ಪೊಲೀಸ್ ಕಾರ್ ನಲ್ಲಿ 2 ಕೈದಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಹೊರಟಿದ್ರು. ಅದ್ರಲ್ಲಿ ಒಬ್ಬ ಈ ರೋಡ್ಸ್. ಇವನ್ ಏನ್ ಮಾಡಿದ್ದಾನೆ ಅಂದ್ರೆ ಕಾರ್ ನಲ್ಲಿದ್ದ ಪೊಲೀಸ್ ನ ಸಾಯಿಸಿ ಅವ್ರ ಡ್ರೆಸ್ ನ ಹಾಕೊಂಡು ಇಲ್ಲಿಗೆ ಬಂದಿರ್ತಾನೆ. ಅದಕ್ಕೆ ರೋಡ್ಸ್ ಬೆನ್ನಲ್ಲಿ ಗಾಯ ಆಗಿರುತ್ತೆ. ಸತ್ಯ ಗೊತ್ತಾಗಿದ್ರಿಂದ ಡಿಕ್ಕಿ ಓಪನ್ ಮಾಡಿ ನೋಡ್ತಾಳೆ. ಅಲ್ಲಿ ಆ ನಿಜವಾದ ಪೊಲೀಸ್ ನ ಡೆಡ್ ಬಾಡಿ ಇದೆ. ಇದರಿಂದ ಪ್ಯಾರಿಸ್ಗೆ ಶಾಕ್ ಆಗುತ್ತೆ. ಇವರಿಬ್ರು ನಾರ್ಮಲ್ ಕೈದಿಗಳಲ್ಲ, ಇವರಿಬ್ರು ಸೈಕೋಗಳಾಗಿರ್ತಾರೆ. ಸೊ ಪ್ಯಾರಿಸ್ಗೆ ಗೊತ್ತಾಗುತ್ತೆ ಇವನೇ ಎಲ್ಲರನ್ನ ಕೊಲೆ ಮಾಡ್ತಿರೋದು ಅಂತ. ಇವ್ರ ಕೇಸ್ ಫೈಲ್ ನ ಪ್ಯಾರಿಸ್ ನೋಡಿರೋ ವಿಷಯ ರೋಡ್ಸ್ ಗೆ ಗೊತ್ತಾಗಿ ಅವಳನ್ನ ಸಾಯಿಸೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಲ್ಯಾರಿ ಬಂದು ರೋಡ್ಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ರೋಡ್ಸ್ ಲ್ಯಾರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಮತ್ತೆ ಪ್ಯಾರಿಸ್ ನ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಎಡ್ವರ್ಡ್ ಬರ್ತಾನೆ. ಇದೆಲ್ಲ ಮ್ಯಾಲ್ಕಮ್ ರಿವರ್ ನ ಇಮ್ಯಾಜಿನೇಷನ್ ಅಷ್ಟೇ. ಸೊ ಈಗ ವಿಲ್ಲನ್ ಯಾರು ಅನ್ನೋದು ಗೊತ್ತಾಗಿದೆ. ಈ ರೋಡ್ಸ್ ಎಲ್ಲರನ್ನ ಕೊಲೆ ಮಾಡಿರ್ತಾನೆ. ಈಗ ಎಡ್ವರ್ಡ್ ಹಾಗೂ ರೋಡ್ಸ್ ನಡುವೆ ಫೈಟ್ ನಡೀತಾ ಇದೆ. ಇಬ್ರು ಶೂಟ್ ಮಾಡ್ಕೊಂಡಿದ್ರಿಂದ ಇಬ್ರು ಸತ್ತು ಹೋಗ್ತಾರೆ. ಈಗ ಪ್ಯಾರಿಸ್ ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಎಡ್ವರ್ಡ್ ನೀನು ಆರಾಮಾಗಿರು ಅಂತ ಹೇಳಿ ಅಲ್ಲೇ ಸತ್ತು ಹೋಗ್ತಾರೆ. ಸೊ ಈಗ ಕೇಸ್ ಬಗ್ಗೆ ನೋಡೋಣ. ಮ್ಯಾಲ್ಕಮ್ ರಿವರ್ ನ ಇಮ್ಯಾಜಿನೇಷನ್ ಪ್ರಕಾರ 10 ಜನ ಇದ್ದಾರೆ. ಅದರಲ್ಲಿ ಒಬ್ಬ ಕಿಲ್ಲರ್. ಆ ಕಿಲ್ಲರ್ ಯಾರು? ರೋಡ್ಸ್. ಕತೆ ಪ್ರಕಾರ ರೋಡ್ಸ್ ಕೂಡ ಸತ್ತೋದ. ಸೊ ಈಗ ಮ್ಯಾಲ್ಕಮ್ ರಿವರ್ ನ ಇಮ್ಯಾಜಿನೇಷನ್ ನಲ್ಲಿ ಜೀವಂತವಾಗಿ ಇರೋದು ಪ್ಯಾರಿಸ್ ಮಾತ್ರ. ಅವಳು ನಿರಪರಾಧಿ. ಉಳಿದಿರೋ 9 ಪರ್ಸನಾಲಿಟೀಸ್ ಸತ್ತೋಯ್ತು. ಸೊ ನಿರಪರಾಧಿಗೆ ಶಿಕ್ಷೆ ಕೊಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಇವನ್ಗೆ ಶಿಕ್ಷೆ ಕೊಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಉಳಿದಿರೋ ಲಾಯರ್ಸ್ ಕೂಡ ಈ ಡಾಕ್ಟರ್ ಹೇಳೋದು ಸರಿ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವನಿಗೆ ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು. ಅವನಿಗೆ ಇದೇ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಜಡ್ಜ್ ಹೇಳ್ತಾರೆ. ಸೊ ಈಗ ಡಾಕ್ಟರ್ ಮ್ಯಾಲ್ಕಮ್ ರಿವರ್ ನ ಹೇಗೋ ಸೇವ್ ಮಾಡಿದ್ರು. ಈಗ ಅವನ್ನ ಮೆಂಟಲ್ ಅಸೈಲಮ್ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಉಳಿದಿರೋದು ಪ್ಯಾರಿಸ್ ಅನ್ನೋ ಪರ್ಸನಾಲಿಟಿ ಮಾತ್ರ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಅವಳು ಹೇಗೆ ಲೈಫ್ ಲೀಡ್ ಮಾಡ್ತಿದ್ದಾಳೆ ಅಂತ. ಇದನ್ನ ಡಾಕ್ಟರ್ ಕೂಡ ನೋಟಿಸ್ ಮಾಡ್ತಾರೆ. ಇವನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾನೆ ಅಂತ. ಅವನ್ ಇಮ್ಯಾಜಿನೇಷನ್ ನಲ್ಲಿ ಪ್ಯಾರಿಸ್ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದಾಳೆ. ಒಂದು ಮರದ ಹತ್ರ ಗುಂಡಿ ತೋಡುವಾಗ ಅಲ್ಲಿ ರೂಮ್ ನಂಬರ್ 1 ನ ಕೀ ಸಿಗುತ್ತೆ. ಇಲ್ಲೇ ಭಯಂಕರ ಟ್ವಿಸ್ಟ್. ಆಪೋಸಿಟ್ ನಲ್ಲಿ ಒಂದು ಕಬ್ಬಿಣದ ವೆಪನ್ ಸಮೇತ ಒಬ್ಬ ಸ್ಟ್ರೇಂಜರ್ ನಿಂತ್ಕೊಂಡಿದ್ದಾನೆ. ಅದು ಬೇರೆ ಯಾರು ಅಲ್ಲ, ಅವನು ತಿಮೋತಿ. ಆ ಇಮ್ಯಾಜಿನೇಷನ್ ನಲ್ಲಿ ತಿಮೋತಿ ಪ್ಯಾರಿಸ್ ನ ಸಾಯಿಸ್ಬಿಡ್ತಾನೆ. ಈ ಕಡೆ ರಿಯಾಲಿಟಿಯಲ್ಲಿ ಮ್ಯಾಲ್ಕಮ್ ರಿವರ್ ಈ ಡಾಕ್ಟರ್ ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ತಿಮೋತಿಯ ಪರ್ಸನಾಲಿಟಿಯಲ್ಲೇ ಈ ಡಾಕ್ಟರ್ ನ ಸಾಯಿಸ್ತಾ ಇದ್ದಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಇದೆಲ್ಲ ಅವನ್ ಇಮ್ಯಾಜಿನೇಷನ್. ಮತ್ತೆ ಯಾವ ಕೇಸ್ ನಲ್ಲಿ ಮ್ಯಾಲ್ಕಮ್ ರಿವರ್ ನ ಎಂಕ್ವೈರಿ ಮಾಡಿದ್ರು ಅಂತ ಅನಿಸ್ತಾ ಇದೆಯಾ? ಅದಕ್ಕೆ ಉತ್ತರ, ಈಗ ತಿಮೋತಿಯ ಪರ್ಸನಾಲಿಟಿಯಲ್ಲಿ ಪ್ಯಾರಿಸ್ ನ ಸಾಯಿಸ್ತಾ ಇದ್ದೀನಿ ಅಂತ ಅನ್ಕೊಂಡು ಈ ಡಾಕ್ಟರ್ ನ ಸಾಯಿಸ್ಬಿಟ್ಟ. ಇದೇ ತರ ಆ ಮೋಟೆಲ್ ನಲ್ಲಿ ಇವನ್ ಇಮ್ಯಾಜಿನೇಷನ್ ನಲ್ಲಿ ತುಂಬಾ ಕೊಲೆಗಳನ್ನ ಮಾಡಿರ್ತಾನೆ ಅಲ್ವಾ, ಆದ್ರೆ ರಿಯಾಲಿಟಿಯಲ್ಲಿ ಬೇರೆ ಜನರನ್ನ ಕೊಲೆ ಮಾಡಿರ್ತಾನೆ. ಸೊ ಆ ಕೇಸ್ ಬಗ್ಗೆನೆ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಅವ್ನ್ ಇಮ್ಯಾಜಿನೇಷನ್ ನಲ್ಲಿ ಬಂದ ಕ್ಯಾರೆಕ್ಟರ್ ಗಳನ್ನ ಕೌಂಟ್ ಮಾಡಿ ನೋಡಿದ್ರೆ ಈ ತಿಮೋತಿ ಸೇರಿ 11 ಜನ ಇದ್ದಾರೆ. ಇವನ್ ಯಾರ ಜೊತೆನೂ ಮಾತಾಡಿರೋದಿಲ್ಲ. ಈ ಹುಡ್ಗನೇ ಎಲ್ಲಾ ಕೊಲೆಗಳನ್ನ ಮಾಡಿರ್ತಾನೆ. ಇಷ್ಟೆಲ್ಲ ಕಂಡು ಹಿಡಿದಿದ್ದ ಡಾಕ್ಟರ್ ಆ ತಿಮೋತಿ ಕ್ಯಾರೆಕ್ಟರ್ ನ ಮರ್ತು ಹೋಗಿರ್ತಾರೆ. ಮ್ಯಾಲ್ಕಮ್ ರಿವರ್ ಹೇಳೋ ಪ್ರಕಾರ 10 ಕ್ಯಾರೆಕ್ಟರ್ ಮಾತ್ರ ಅವನ ಒಳಗಡೆ ಇದ್ದಾರೆ. ಅದ್ರಲ್ಲಿ 9 ಜನ ಸತ್ತೋದ್ರು. ಕೊನೆಯದಾಗಿ ಉಳಿದಿರೋದು ಪ್ಯಾರಿಸ್ ಮಾತ್ರ. ಅವಳು ಒಳ್ಳೆ ಹುಡುಗಿ. ಸೊ ಆ ಕ್ಯಾರೆಕ್ಟರ್ ಇಂದ ಇವನ್ಗೆ ಏನು ತೊಂದ್ರೆ ಆಗಲ್ಲ. ಇವನು ಬದಲಾಗ್ತಾನೆ ಅಂತ ಅನ್ಕೊಂಡಿದ್ರು. ಆದ್ರೆ 11ನೇ ಕ್ಯಾರೆಕ್ಟರ್ ಇದೆ, ಅವನೇ ಕಿಲ್ಲರ್ ಅನ್ನೋದು ಡಾಕ್ಟರ್ ಗೆ ಗೊತ್ತಿರೋದಿಲ್ಲ. ಸೊ ಮ್ಯಾಲ್ಕಮ್ ರಿವರ್ ಗೆ ಒಟ್ಟು 11 ಪರ್ಸನಾಲಿಟೀಸ್ ಇದೆ. ಅದ್ರಲ್ಲಿ ಒಂದು ಪರ್ಸನಾಲಿಟಿನೇ ಈ ತಿಮೋತಿ. ಇವನೇ ಎಲ್ಲಾ ಕೊಲೆಗಳನ್ನ ಮಾಡಿರ್ತಾನೆ.
ಅಂದ್ರೆ ಉಳಿದಿರೋ 10 ಕ್ಯಾರೆಕ್ಟರ್ ಗಳನ್ನ ಸಾಯಿಸಿರ್ತಾನೆ. ಸೊ ಹೀಗೆ ಅವನ ಇಮ್ಯಾಜಿನೇಷನ್ ನಲ್ಲಿ ಬೇರೆ ಪರ್ಸನಾಲಿಟೀಸ್ ಗಳನ್ನ ಸಾಯಿಸುವಾಗ ರಿಯಾಲಿಟಿಯಲ್ಲಿ ಬೇರೆ ಜನರನ್ನ ಸಾಯಿಸಿರ್ತಾನೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.